ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಬನಶಂಕರಿ 2ನೇ ಹಂತದಲ್ಲಿ ಉಬ್ಬು ರಕ್ತನಾಳಗಳನ್ನು ಸರಿಪಡಿಸುವ ವಿನೂತನ ತಂತ್ರಜ್ಞಾನ ಅಳವಡಿಸಿರುವ ಪಿನ್ಹೋಲ್ ಕ್ಲಿನಿಕ್ ಈಗ ಬಹುಜನಪ್ರಿಯ. ಉಬ್ಬು ರಕ್ತನಾಳಗಳ ತೊಂದರೆ ಇರುವ ರೋಗಿಗಳು ಇನ್ನು ಮುಂದೆ ನಿರ್ಭಯವಾಗಿ ಇಲ್ಲಿ ಚಿಕಿತ್ಸೆ ಪಡೆಯಬಹುದು. ಪಿನ್ ಹೋಲ್ ಕ್ಲಿನಿಕ್ ರೂವಾರಿ ಡಾಕ್ಟರ್ ರೋಹಿತ್ ಮಧುರಕರ್ ಈವರೆಗೂ ಹಲವಾರು ಉಬ್ಬು ರಕ್ತನಾಳಗಳನ್ನು ಸರ್ಜರಿ ಇಲ್ಲದೆ ತೆಗೆದು ರೋಗಿಗಳ ಸೇವೆಗೆ ನಿರಂತರವಾಗಿ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಸರ್ಜರಿ ಇಲ್ಲದೆ ಸರಿಪಡಿಸುವ ಬಗ್ಗೆ ಅವರು ನಿಮ್ಮೊಂದಿಗೆ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತ್ ಮಧುರಕರ್ ಅಂತ. ನಾನು ವ್ಯಾಸ್ಕ್ಯುಲರ್ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್, ಅಂದರೆ ರಕ್ತನಾಳಗಳ ತಜ್ಞ. ಇವತ್ತು ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತಾಡೋಣ. ವೆರಿಕೋಸ್ ವೇನ್ಸ್ ಅಂದರೆ ಏನು? ಕಾಲಿನಲ್ಲಿ ಇರುವ ಉಬ್ಬಿರೋ ರಕ್ತನಾಳಗಳು. ಈಗ ನೀವು ರಸ್ತೆಯಲ್ಲಿ ನೋಡಿದರೆ 10 ಜನ ನೋಡಿದರೆ 10 ಜನದಲ್ಲಿ 6 ಜನಕ್ಕೆ ನೀವು ಕಾಲಿನಲ್ಲಿ ಉಬ್ಬಿರುವ ರಕ್ತನಾಳನ್ನು ಕಾಣುತ್ತೆ. ಇದಕ್ಕೊಂದು ಕಾರಣ ಇದೆ. ಇದು ಇಷ್ಟು ಕಾಮನ್ ಆಗಿರೋದಕ್ಕೆ ಒಂದು ಕಾರಣ ಇದೆ. ಇದೇನೆಂದರೆ, ಈ ರಕ್ತ ಕಾಲಿನಿಂದ ಆ್ಯಂಟಿ ಗ್ರಾವಿಟಿ ಆಗಿ ಹಾರ್ಟಿಗೆ ಹೋಗಬೇಕು. ಹಾರ್ಟಿಗೆ ಹೋಗಬೇಕಾದಾಗ ಈ ವ್ಯಾಲ್ವ್ಸ್ಗಳು ಕಾಲಲ್ಲಿ ಆ ರಕ್ತನಾಳಗಳನ್ನು ಮೇಲೆ ಪುಷ್ ಮಾಡುತ್ತೆ. ಈ ವ್ಯಾಲ್ವ್ಸ್ ಹಾಳಾದಾಗ ರಕ್ತ ಅಲ್ಲೇ ಕಾಲಲ್ಲೇ ಉಳ್ಕೊಂಬಿಟ್ಟು ಈ ರಕ್ತನಾಳಗಳು ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ವೆರಿ ಸಿಂಪಲ್ಲಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಇದು ಯಾರ್ಯಾರಿಗಾಗುತ್ತೆ ಅಂದರೆ, ಸುಮಾರು ಹೊತ್ತು ನಿಲ್ಲೋರಿಗೆ 4 ಕಾರಣ ಇದೆ. ಒಂದು, ಸುಮಾರು ಹೊತ್ತು ನಿಲ್ಲೋರಿಗೆ, ಸುಮಾರು ಹೊತ್ತು ಕುತ್ಕೊಳೋರಿಗೆ. ಈಗ ನಮ್ಮ ಬೆಂಗಳೂರಲ್ಲಿ IT ಜನಗಳು ಸುಮಾರು ಹೊತ್ತು 10 ಗಂಟೆ 12 ಗಂಟೆ ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡಿರ್ತಾರೆ. ಸುಮಾರು ಹೊತ್ತು ಕುತ್ಕೊಂಡ್ರೂ ಆಗುತ್ತೆ. 3ನೇದು ಬಂದುಬಿಟ್ಟು ಹೆರಿಡಿಟ್ರಿ, ಅಂದರೆ ಮುತ್ತಜ್ಜರಿಂದ ಬಂದಿರೋದು, ಈ ವ್ಯಾಲ್ವ್ ವೀಕ್ ಆಗಿರೋಂಥ ಕಾರಣಗಳು. 4ನೇದು ಬಂದು ಪ್ರೆಗ್ನೆನ್ಸಿ, ಎಸ್ಪೆಷಲಿ 2ನೇ 3ನೇ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಇವು 4 ಕಾರಣಗಳು ನಾವು ಕಾಮನ್ ಆಗಿ ನೋಡ್ತೇವೆ ಇದು ವೆರಿಕೋಸ್ ವೇನ್ಸ್ ಆಗೋದು. ಈ ಟ್ರೀಟ್ಮೆಂಟನ್ನು ನಾವು ಪಿನ್ ಹೋಲ್ ಕ್ಲಿನಿಕಲ್ಲಿ ಸ್ಪೆಷಲಿ ಆಗಿ ಟ್ರೀಟ್ ಮಾಡ್ತೇವೆ. ನಮ್ಮದೊಂದು 5 ಮೇನ್ ಇಂಪಾರ್ಟೆಂಟ್ ಫೀಚರ್ಸ್ ಇದೆ. ನಮ್ಮದೇನು ಸ್ಪೆಷಾಲಿಟಿಯಲ್ಲಿ ನಾವು ಹೇಗೆ ಈ ವೆರಿಕೋಸ್ ವೇನ್ಸನ್ನು ಡಿಫ್ರೆಂಟಾಗಿ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ. ಮೊದಲನೇದು ಬಂದು ನಾವು ಮಾಡೋದು ಲೋಕಲ್ ಅನಸ್ಥೀಷಿಯಾದಲ್ಲಿ. ಈ ಪ್ರೊಸೀಜರನ್ನು ನಾವು ಜನರಲ್ ಅನಸ್ಥೀಷಿಯಾ ಕೊಟ್ಟು ಮಾಡಲ್ಲ. ಲೋಕಲ್ ಅನಸ್ಥೀಷಿಯಾ, ಅದು ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೇ ಲೋಕಲ್ ಅನಸ್ಥೀಷಿಯಾ ಕೊಟ್ಬಿಟ್ಟು ಮಾಡ್ತೇವೆ. 2ನೇದು ಬಂದ್ಬಿಟ್ಟು ಕಟ್ಗಳು ಎಲ್ಲೂ ಇರೋಲ್ಲ, ಬ್ಲೇಡ್ ಹಾಕಿ ಕಟ್ ಮಾಡಲ್ಲ. 3ನೇದು ಬಂದ್ಬಿಟ್ಟು ಹೊಲಿಗೆಗಳು ಎಲ್ಲೂ ಇರೋಲ್ಲ. 4ನೇದು ನೀವು ಪ್ರೊಸೀಜರ್ ಆದ ತಕ್ಷಣ ಎದ್ದು ನಿಂತು ಅಡ್ಡಾಡ್ಬೋದು. 5ನೇದು ಅವತ್ತಿನ ದಿವಸನೇ ನೀವು ಬೇಕಂದರೆ ಸ್ನಾನ ಮಾಡ್ಕೋಬೋದು. ಈಗ ಈ ವೆರಿಕೋಸ್ ವೇನ್ಸಿಗೆ ಮಲಾಮ್ ಹಚ್ಚಿದರೆ, ಮಾತ್ರೆ ತೊಗೊಂಡ್ರೆ ಹೋಗುತ್ತಾ ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು. ಇದು ಆ ರೀತಿ ರೋಗ ಅಲ್ಲ. ಇದು ಈಗ ನಂದು ಕೈ ಫ್ರ್ಯಾಕ್ಚರ್ ಆಗಿತ್ತು, ಎಲುಬು ಮುರಿದಿತ್ತಂದರೆ ಅದನ್ನು ನಾವು ಮಾತ್ರೆ ತೊಗೊಂಡ್ರೆ ಸ್ಟ್ರೇಟ್ ಆಗೋಲ್ಲ. ಅದನ್ನು ನಾವು ಪ್ಲಾಸ್ಟರ್ ಹಾಕಿ ಸ್ಟ್ರೇಟ್ ಮಾಡಿ ಪ್ಲಾಸ್ಟರ್ ಹಾಕಬೇಕು, ಆವಾಗಲೇ ಸ್ಟ್ರೇಟ್ ಆಗೋದು. ಈ ಉಬ್ಬಿರೋ ರಕ್ತನಾಳಗಳೂ ಹಾಗೆ ಕಾಲಲ್ಲಿ ಸುತ್ಕೊಂಡಿರುತ್ತೆ. ಅದನ್ನು ನಾವು ಮಾತ್ರೆ ತೊಗೊಂಡ್ರೆ ಸ್ಟ್ರೇಟ್ ಆಗೋಲ್ಲ. ಅದನ್ನು ನಾವು ಒಳಗಡೆ ಹೋಗಿಬಿಟ್ಟು ಸುತ್ಕೊಂಡಿರೋ ರಕ್ತನಾಳಗಳನ್ನು ನಾವು ಸರಿಪಡಿಸ್ಬೇಕು. ಅದೇ ಮೇನ್ ಇದ್ರದ್ದು ಟ್ರೀಟ್ಮೆಂಟಿನ ಉದ್ದೇಶ. ಅದರಿಂದ ನೀವು ಎಷ್ಟು ವರ್ಷಗಳನ್ನು ನೀವು ಮಾತ್ರೆ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡ್ರೆ ಈ ರೋಗ ಗುಣ ಆಗೋಲ್ಲ. ನಾವು ಅದನ್ನು ಒಳಗಡೆ ಹೋಗಿಬಿಟ್ಟು ಫುಲ್ ಟ್ರೀಟ್ಮೆಂಟ್ ಮಾಡಿ ಆ ಸುತ್ತಿರೋ ರಕ್ತನಾಳಗಳನ್ನು ಕ್ಲೋಸ್ ಮಾಡಿದಾಗಲೇ ಅದು ನಿಮಗೆ ಟ್ರೀಟ್ಮೆಂಟ್ ಆಗೋದು. ಈ ವೆರಿಕೋಸ್ ವೇನ್ಸು ನಮಗೆ ಕಾಲಲ್ಲಿದ್ದಾಗ ನಾವು ಹಾಗೆ ಬಿಟ್ಟರೆ ಏನು ಅಂತ ನಿಮಗೆ ಇನ್ನೊಂದು ಸೂಚನೆ ಬರ್ಬೋದು. ಈ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಏನು, ನಾವು ಹಾಗೆ ವೆರಿಕೋಸ್ ವೇನ್ಸ್ ಹಿಡ್ಕೊಂಡೇ ನಾವು ಇದ್ದರೆ ಏನಾಗುತ್ತೆ ಅಂತ. ಈ ಕೆಟ್ಟ ರಕ್ತ ವಾಪಸ್ ಹಾರ್ಟಿಗೆ ಹೋಗಲ್ಲ. ಆವಾಗ ಏನಾಗುತ್ತೆ, ಕೆಳಗಡೆ ಕಾಲಲ್ಲಿರೋದು ಚರ್ಮ ಇಚ್ಚಿಂಗ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಡಾರ್ಕ್ ಆಗುತ್ತೆ, ಚಿಕ್ಕ ಚಿಕ್ಕ ಗಾಯಗಳಾಗುತ್ತೆ. ಗಾಯ ಹೀಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅದರಲ್ಲಿ ಶುಗರ್ ಬೇರೆ ಇದ್ದರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳು ಕಂಡುಬರುತ್ತೆ. ಹೋಗ್ತಾ ಹೋಗ್ತಾ ಕಾಲಿನ ಸೆನ್ಸೇಷನ್ ವೀಕ್ ಆಗುತ್ತೆ. ಆಮೇಲೆ ಕಾಲಲ್ಲಿರೋ ರಕ್ತನಾಳಗಳು ಬ್ಲಾಕ್ ಆಗಿ ಕ್ಲಾಟ್ ಆಗೋದು ಫಾರ್ಮೇಷನ್ ಇರುತ್ತೆ. ಸ್ಲೋಲಿ ಇದು ನಮ್ಮ ಬಾಡಿ ಮೇಲೆ ಫುಲ್ ಇಫೆಕ್ಟ್ ಕೊಡುತ್ತೆ. ಇದು ಏನು ಒಂದು ದಿವಸದಲ್ಲಿ ಆಗೋ ಅಂಥದ್ದು ರೋಗ ಅಲ್ಲ. ಇವತ್ತು ವೆರಿಕೋಸ್ ವೇನ್ಸ್ ಆದರೆ ನಾಳೆ ನಂಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಲ್ಲ. ಇದು ಒಂಥರ ಸ್ಲೋ ಪಾಯ್ಸನ್. ಒಂದು ಸತಿ ಸ್ಟಾರ್ಟ್ ಆದಮೇಲೆ ವರ್ಷಾನುಗಂಟ್ಲೆ ತೊಗೊಳುತ್ತೆ ಒಂದೊಂದೇ ಪ್ರಾಬ್ಲಮ್ ಬರೋಕ್ಕೆ. ಈಗ ನಾನೊಂದು ಒಳ್ಳೆ ಉದಾಹರಣೆ ಹೇಳ್ತೇನೆ ನಮ್ಮ ಪೇಷಂಟ್ಸ್ಗಳಿಗೆ. ಯಾವಾಗಲೂ ನಾನು ಕಂಡಾಗ ಈ ವೆರಿಕೋಸ್ ವೇನ್ ಟ್ರೀಟ್ಮೆಂಟನ್ನು ನಾವು ಒಂದು ಪಾತ್ರೆ ನೋಡಿ, ಈಗ ಒಂದು ಪಾತ್ರೆ ತುಂಬ ಗಲೀಜಾಗಿದ್ದರೆ ಸುಮಾರು ಸತೆ ವಾಶ್ ಮಾಡಬೇಕು. ಅದೇ ರೀತಿ ಸ್ವಲ್ಪ ಕಡಿಮೆ ಗಲೀಜಾಗಿದ್ದರೆ ಒಂದೇ ಸತೆ ವಾಶ್ ಮಾಡಿದರೆ ಕ್ಲೀನ್ ಆಗುತ್ತೆ. ಅದೇ ರೀತಿ ನೀವು ವೆರಿಕೋಸ್ ವೇನ್ಸ್ ಅರ್ಲಿ, ಅಂದರೆ ನಿಮಗೆ ಬೇಗ ಕಂಡು ಹಿಡಿದಾಗ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗಲೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಫುಲ್ ಲೈಫ್ ಲಾಂಗ್ ಕ್ಲಿಯರ್ ಆಗುತ್ತೆ. ನೀವು ಅದನ್ನು ಭಾಳ ವರ್ಷ ಬಿಟ್ಕೊಂಡಿಟ್ರೆ ಅದು ಒಂದು ಸತಿ ಟ್ರೀಟ್ಮೆಂಟ್ ಮಾಡಿದರೂ ಒಂದು ಸ್ವಲ್ಪ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ
ನಾನು ಹೇಳೋ ಉದ್ದೇಶ ಏನಂದರೆ ಕಡಿಮೆ ಇದ್ದಾಗಲೇ ಮಾಡ್ತಾ ಇರೋದು 2 ಮುಖ್ಯ ಟ್ರೀಟ್ಮೆಂಟು. ಒಂದು ಬಂದುಬಿಟ್ಟು ಲೇಸರು, ಇನ್ನೊಂದು ಬಂದುಬಿಟ್ಟು ಗ್ಲೂ ಅಂದರೆ ಈ ಕೆಟ್ಟೋಗಿರೋ ರಕ್ತನಾಳಗಳನ್ನು ಅಲ್ಲೇ ಕ್ಲೋಸ್ ಮಾಡಿಬಿಡೋದು. ಲೇಸರ್ ಅಂದರೆ ಅದನ್ನು ಲೇಸರಿಂದ ಅಲ್ಲೇ ಸೀಲ್ ಮಾಡಿಬಿಡೋದು. ಇದು 2 ಮುಖ್ಯ ಟ್ರೀಟ್ಮೆಂಟ್ ಆಪ್ಷನ್ಸು ವೆರಿಕೋಸ್ ವೇನ್ಸಿಗಿರೋದು. ಇದು ಮಾಡಿದ ತಕ್ಷಣ ನೀವು ಅವತ್ತಿನ ದಿವಸನೇ ನಿಮ್ಮದೆಲ್ಲ ರೂಟೀನ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೇ ನೀವು ಅಡ್ಡಾಡ್ಬೋದು, ಹೊರಗಡೆ ಹೋಗ್ಬೋದು, ಎಲ್ಲ ಕೆಲಸಕ್ಕೆ ಹೋಗ್ಬೋದು. ಏನು ನಿಮ್ಮ ಕೆಲಸಕ್ಕೆ ಹೋಗ್ಬಾರ್ದಂತ ಏನಿಲ್ಲ. ಇದು ಬೆಡ್ ರೆಸ್ಟ್ ಥರ ತೊಗೋಬೇಕು ಆ ರೀತಿ ಏನೂ ಇರಲ್ಲ. ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾದ್ಮೇಲೆ 1 ವಾರ ಬಿಟ್ಟು ನೀವು ನಮ್ಗೆ ಬಂದು ಮೀಟ್ ಆದರೆ ನಾವು ಒಮ್ಮೆ ಅಸೆಸ್ ಮಾಡ್ತೇವೆ. ಆಮೇಲೆ 1 3 ತಿಂಗಳ ಬಿಟ್ಟು ಬರಬೇಕು. ಈಗ ವೆರಿಕೋಸ್ ವೇನ್ಸ್ ಹೇಗಾಗುತ್ತೆ ಅಂತ ಹೇಳ್ತೇನೆ. ಇದು ನಮ್ಮ ಕಾಲು. ಈ ಕಾಲಿನಲ್ಲಿ ಒಂದು ಸೆಂಟ್ರ್ ರಕ್ತನಾಳ ಇರುತ್ತೆ. ಸೈಡಲ್ಲಿ ಈ ರೀತಿ 2 ರಕ್ತನಾಳಗಳಿರುತ್ತೆ. ಇದನ್ನು ನಾವು ಈ ಕಾಲನ್ನು ಈ ಭಾಗದಲ್ಲಿ ಕಟ್ ಮಾಡಿ ನೋಡಿದರೆ ಇದು ನಮ್ಮ ಕಾಲು, ಇದು ಸೆಂಟ್ರ್ ಎಲುಬು, ಇದು ಅದ್ರ ಪಕ್ಕ ಇರೋದು ಸೆಂಟ್ರ್ ರಕ್ತನಾಳ. ಇದು ಫುಲ್ ಮಸಲ್ಸಲ್ಲಿ ಇರುತ್ತೆ. ಅಂದರೆ ಗೋಡೆ ಒಳಗಡೆ ಹಾಕುವಂಥ ಪೈಪ್ ಥರ ಆಕಾರ ವಿಕಾರ ಬದಲಾಯಿಸಲ್ಲ. ಇದೆಲ್ಲ ಫ್ಯಾಟು. ಈ ಫ್ಯಾಟಲ್ಲಿ ಇವು ಮಿಕ್ಕಿದ 2 ರಕ್ತನಾಳಗಳು ಇರುತ್ತೆ. ಇದು ನಮ್ಮ ಗಾರ್ಡನ್ ಪೈಪ್ ಇದ್ದಂಗೆ ಊದ್ಕೋಬೋದು, ಒಡಿಬೋದು, ಕ್ರ್ಯಾಕ್ ಆಗ್ಬೋದು. ಸೊ ಈ ರೀತಿ ಇವೆಲ್ಲ ರಕ್ತನಾಳಗಳಲ್ಲಿ ಈ ರೀತಿ ವ್ಯಾಲ್ವ್ ಇರುತ್ತೆ. ಇದು 1 ವೇ ವ್ಯಾಲ್ವ್. ಇದು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಪುಷ್ ಮಾಡುತ್ತೆ. ಯಾವಾಗ ಈ ವ್ಯಾಲ್ವ್ ಫೇಲ್ ಆಗುತ್ತೋ ಆವಾಗ ರಕ್ತ ಕೆಳಗಡೆನೇ ಸೋರಕ್ಕೆ ಸ್ಟಾರ್ಟ್ ಆಗಿ ಈ ರಕ್ತನಾಳ ಊದ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಊದ್ಕೊಂಡು ಈ ರೀತಿ ದೊಡ್ಡದಾಗಿ ಚರ್ಮದ ಹತ್ತ ಬಂದ್ಕೊಳ್ಳೆ. ಆವಾಗ ಇದು ಕೆಟ್ಟ ರಕ್ತ ವಾಪಸ್ ಹಾರ್ಟಿಗೆ ಹೋಗೋಕೆ ಆಗ್ತಾ ಇರಲ್ಲ. ಅದಕ್ಕೆ ನಮಗೆ ಕಾಲಲ್ಲಿ ಸುಸ್ತು, ಕಾಲು ಕರಿ ಆಗೋದು, ಇಚ್ಚಿಂಗ್ ಆಗೋದು, ಸ್ವಲ್ಪ ನಿಂತರೆ ನೋವು ಆಗೋದು, ಅವೆಲ್ಲ ಸ್ಟಾರ್ಟ್ ಆಗುತ್ತೆ. ನಮಗೆ ಈ ರಕ್ತನಾಳಗಳಲ್ಲಿ ನಾವು ನೋಡಿದಾಗ ಒಳಗಡೆ ಈ ಥರ ಸುತ್ಕೊಂಡ್ಬಿಟ್ಟು ಈ ಥರ ನಮ್ಗೆ ಕಾಣಿಸೋದು ಬರೀ ಇಷ್ಟೇ. ಆದರೆ ಅಲ್ಟ್ರಾಸೌಂಡ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಒಳಗಡೆ ಇರೋದು ಈ ವ್ಯಾಲ್ವ್ಸು ಇವೆಲ್ಲ ಕಂಡುಬರುತ್ತೆ. ಈ ರೀತಿ ನಾರ್ಮಲ್ ಆಗಿರೋರಿಗೆ ಈ ರೀತಿ ವ್ಯಾಲ್ವ್ ಇರುತ್ತೆ, ರಕ್ತ ನೀಟಾಗಿ ಹೋಗುತ್ತೆ. ಯಾವಾಗ ವ್ಯಾಲ್ವ್ ಫೇಲ್ ಆಗುತ್ತೋ ಅಲ್ಲೇ ರಕ್ತ ಸುತ್ತಕೊಂಡು ಈ ಥರ ಗಂಟು ಕಟ್ಕೊಂಡು ಫಸ್ಟ್ ಸ್ಟಾರ್ಟ್ ಆಗೋದು ಸ್ಪೈಡರ್ ವೇನ್ಸ್ ಥರ ಈ ರೀತಿ ಕಾಣಿಸುತ್ತೆ. ಕ್ರಮೇಣವಾಗಿ ಈ ಥರ ಊದ್ಕೊಂಡ್ಬಿಟ್ಟು ದಪ್ಪ ಗಂಟುಗಳಾಗಿ ವೆರಿಕೋಸ್ ವೇನ್ಸ್ ಸಿಗ್ನಿಫಿಕೆಂಟ್ ಆಗಿ ಕಂಡುಬರುತ್ತೆ.